ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂದ್ಕೊತಾ ಇದ್ದೀರಾ? ಇವತ್ತು ನಾನು ಹೋಗ್ತಾ ಇರೋದು ನನ್ನ ಫ್ರೆಂಡ್ ಮನೆಗೆ. ಅವ್ರ ಮಗನ ಬರ್ಡೇ ಇದೆ 1 ಇಯರ್ದು. ಸೊ ಅದಕ್ಕೆ ಅವಳು ಬೆಳಿಗ್ಗೆನೇ ನೀನು ಬರಬೇಕು ಅಂತ ಇನ್ವೈಟ್ ಮಾಡಿದ್ದಾಳೆ. ನಾನು ಇವತ್ತಲ್ಲಿ ಹೋಗಿ ಏನೇನು ಮಾಡ್ತೀನಿ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ. ಇದನ್ನ ಯಾರ್ಯಾರು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ ಐಕಾನ್ನ ಒತ್ತಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವಾಗ ಬಂದೆ, ನಾನು ಈಗ ಜಸ್ಟ್ ಬಂದಿದ್ದೀನಿ. ಇವಳು ಪವಿ ಅಂತ ನನ್ನ ಫ್ರೆಂಡ್, ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ಇವಳ ಮಗನ ಬರ್ಡೇನೆ ಇವತ್ತು. ನಾವೆಲ್ಲ ಒಂದು 5th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ಇವಳು ಮತ್ತು ನನ್ನ ಪ್ರಿಯಾಂಕ. ನೆಕ್ಸ್ಟ್ ನೋಡ್ಬೋದು ನೀವು ಅವಳನ್ನ. ನಾವು ಇವಾಗ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಅವಳು ಕೆಳಗಡೆ ಬಂದಿದ್ಲು. ಇವಾಗ ಮನೆ ಹತ್ರ ಬಂದ್ವಿ. ನಾವು ಮನೆ ಹತ್ರ ಬಂದಿದ ತಕ್ಷಣ ಈಚೆ ಪಾತ್ರೆಗಳೆಲ್ಲ ಇಟ್ಟಿದ್ದಾಳೆ ಅಡುಗೆ ಮಾಡೋಕ್ಕೋಸ್ಕರ. ಅಲ್ಲಿಂದ ಒಳಗಡೆ ಹೋದರೆ ಅಜ್ಜಿ ಕಾಣಿಸ್ತಿದ್ದಾರೆ. ಅಜ್ಜಿ ಆದಮೇಲೆ ಅವ್ರ ಅತ್ತೆ ಮತ್ತು ಅವ್ರ ಮಗ, ಇವನೇ ಬರ್ಡೇ ಬಾಯ್. ಆಮೇಲೆ ಪ್ರಿಯಾಂಕಾ ಪ್ರಿಪ್ರೇಷನ್ ಮಾಡ್ಕೊತಿದ್ದಾಳೆ ಆಲ್ರೆಡಿ. ಅವಳು ಚಾಪ್ಸಿಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾಳೆ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡೇನೆ. ಶೆಫ್ ಆಫ್ ಕುಕ್ಕಿಂಗ್ ನೋಡಿ. ಆದರೆ ಏನಪ್ಪ, ಬರ್ಡೇ ಬಾಯ್ ಅಮ್ಮ ಮಾತ್ರ ಆ ಕಡೆಗೂ ಈ ಕಡೆಗೂ ತಿರುಗಾಡ್ತಾವಳೆ. ಇವಳು ಇಲ್ಲಿ ಚಾಪ್ಸಿಗೆ ರೆಡಿ ಮಾಡ್ಕೊತಿದ್ದಾಳೆ. ಅದಾದಮೇಲೆ ಇವಳು ಇನ್ನೇನು ಮಾಡಬೇಕು, ಇನ್ನೇನು ಕಟ್ ಮಾಡಿಕೊಡ್ಬೇಕೆ ಅಂತ ಕೇಳ್ತಿದ್ಲು. ನಾವೆಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಈ ಕಡೆ ಸೈಡಿದ್ದು. ಅದಾದಮೇಲೆ ಕಬಾಬಿಗೆ ಕಲ್ಸಿಕ್ಬಿಡ್ಲೇನೆ ಅಂತ ಅಂದ್ಲು. ಸರಿ ಕಲ್ಸಿಕ್ಕು, ಬೇಗ ಸ್ವಲ್ಪ ಜಾಸ್ತಿ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಬಾಬಿಗೆ ಕಲಿಸು ಅಂತ ಹೇಳ್ಬಿಟ್ಟು ಇವಳು ಕಲಿಸ್ತಿದ್ಲು ಕಬಾಬಿಗೆ. ಅದೆಲ್ಲ ಆದಮೇಲೆ ಕಬಾಬಿಗೆಲ್ಲ ಕಲಿಸಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕಲ್ಲ. ನಾವೇ ಡೆಕೋರೇಷನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಹಂಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ಸುಮಾರು ಒಂದು 5ನೇ ಕ್ಲಾಸಿಂದ ನಾವೆಲ್ಲ ಪರಿಚಯ. ಇಲ್ಲಿವರೆಗೂ 15 ವರ್ಷ ಆಗಿದೆ. ಇಲ್ಲಿವರೆಗೂ ನಾವು ಹಂಗೆ ಇದ್ದೀವಿ, ಯಾರೂ ಚೇಂಜ್ ಆಗಿಲ್ಲ. ಏನೇ ಫಂಕ್ಷನ್ ಆದ್ರೂ ನಾವೆಲ್ಲ ಸೇರ್ತೀವಿ. ನಮ್ಮನೆ ಫಂಕ್ಷನ್ಗಳು ಅನ್ನೋ ಥರನೇ ನಾವು ಇರ್ತೀವಿ. ಯಾರೂ ಭೇದ ಭಾವ ಮಾಡಲ್ಲ, ಎಲ್ಲರೂ ಒಂದೇ ಥರ ಇರ್ತೀವಿ ನಾವು. ನನ್ನ ಚಾನಲ್ ಗಾಯ ಮಾಡು ಫಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ಸತಿ ಮರಿತಾಳೆ, ಒಗ್ಗರಣೆ ಹಾಕೋದೊಂದ್ಸತಿ ಮರಿತಾಳೆ. ಏನು ಅಡುಗೆ ಮಾಡ್ತಾವಳೋ ನನಗಂತೂ ಗೊತ್ತಿಲ್ಲ. ಈಗ ಆಗ್ತಿದ್ದಾಳೆ. ನಾವು ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಬಲೂನೆಲ್ಲ ಬ್ಲೋ ಮಾಡ್ಕೊತಾ ಇದ್ದೀವಿ. ಇವಾಗೆಲ್ಲ ಆಯ್ತು ಅಡುಗೆ ಎಲ್ಲ. ಇನ್ನೊಂದು ಬಿರಿಯಾನಿ ಮಾಡಬೇಕು. ಇನ್ನೊಬ್ರು ನನ್ನ ಫ್ರೆಂಡ್ ಬರ್ತೀನಿ ಇದ್ದಾಳೆ. ಅಷ್ಟೊತ್ತಿಗೆ ನಾವು ಬಲೂನೆಲ್ಲ ಬ್ಲೋ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಏನು ಅನ್ನಿಸ್ತಿದೆ? ಕೆಲ್ಸಕ್ಕೆ ನಮ್ಮ ಬ್ಯಾಚಲ್ಲಿ ಇವಳದೇ ಫಸ್ಟ್ ಪಾಪು. ಹಂಗಾಗಿ ಎಲ್ಲರಿಗೂ ಸ್ವಲ್ಪ ಲವ್ ಜಾಸ್ತಿ. ಏನನ್ಸುತ್ತೆ? ಬೋಲು ನೋಡ್ಕೊಂಡಾಡು. ಏನನ್ಸುತ್ತೆ ಪವಿ? ಏನನ್ಸುತ್ತೆ? ಖುಷಿ ಖುಷಿ ಇಲ್ಲ. ನನ್ನ ಮಗನ್ ಕೇಳು. ಇವನು ಸೆಲ್ಫಿ ರಜಾ ಅವನು. ನಾವು ಬಲೂನೆಲ್ಲ ಬ್ಲೋ ಮಾಡಿ ಆರ್ಚ್ ಎಲ್ಲ ರೆಡಿ ಮಾಡಿ ಒಳಗಡೆ ಇಟ್ಬಿಟ್ಟು ಇವಾಗ ಸ್ಕ್ರೀನ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಪ್ರಿಯಾಂಕಾ ಬಂದ್ವಿ. ಅದಾದಮೇಲೆ ನಾವು ವೈಟ್ ಕಲರ್ ನೆಟೆಡ್ ಕ್ಲಾತ್ ತಂದಿದ್ವಿ. ಅದನ್ನು ನಾವು ಕರ್ಟನ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಫಿಕ್ಸ್ ಮಾಡ್ತಾಯಿದ್ವಿ ಹಂಗೇನೆ. ಅದೆಲ್ಲ ಆದಮೇಲೆ ನಾವು ಹೋಗಿ ರೆಡಿ ಬೇರೆ ಆಗಿ ಬರಬೇಕಿತ್ತಾ. ನಾವು ಹುಚ್ಚರುಗಳ ಥರ ಆಗೋಗಿದ್ವಿ ಬೆಳಗ್ಗೆಯಿಂದ ಕೆಲಸ ಮಾಡಿ. ಅದಾದಮೇಲೆ ಲೈಟಿಂಗ್ಸ್ ಎಲ್ಲ ಬಿಡ್ತಿದ್ವಿ. ಯಾಕಂದರೆ ಫಸ್ಟ್ ಡೆಕೋರೇಷನ್ ರೆಡಿ ಮಾಡಿ ಹೋಗ್ಬಿಟ್ರೆ ನಮಗೂ ಈಸಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿ ಹೋಗೋಣ ಅಂದ್ಕೊಂಡ್ಬಿಟ್ಟು ನಾವು ಅಂದ್ಕೊಂಡ್ವಿ. ಅದಾದಮೇಲೆ ಎಲ್ಲ ಆರ್ಚ್ ಎಲ್ಲ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಿಯಾಂಕಾ ಹೆಲ್ಪ್ ಮಾಡ್ತಿದ್ಲು, ನಾನು ಫಿಕ್ಸ್ ಮಾಡ್ತಿದ್ದೆ ಮೇಲೆ ಆರ್ಚು. ನಾವು ಹೆಂಗೆ ಅಂದ್ಕೊಂಡಿದ್ವಿ ಡೆಕೋರೇಷನ್ ಹಂಗೆ ಬಂತು. ನಾವು ಈ ಥರ ಮಾಡ್ತೀವಿ ಅಂತಲೇ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಅದೇ ಥರ ಚೆನ್ನಾಗಿ ಬಂದಿತ್ತು. ಯಾರ ಕೈಲೋ ಮಾಡಿಸಿದ್ದು ನಾವು ಅನ್ನೋ ಥರ. ಅಂದರೆ ನಮಗೆ ಟೈಮ್ ಕೂಡ ತುಂಬ ಶಾರ್ಟೇಜ್ ಇತ್ತು. ಹಂಗಾಗಿ ನಾವು ಅರ್ಜೆಂಟಿಗೆ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಹೋಗಿ ರೆಡಿಯಾಗಿ ಬಂದ್ವಿ ಎಲ್ಲರೂ. ಅದಾದಮೇಲೆ ಪಾಪುದು ಫೋಟೋಶೂಟ್ ಮಾಡ್ತಾಯಿದ್ರು. ಆ ಪಾಪು ತುಂಬ ಅಳ್ತಿದ್ದ ಅವನು. ಯಾಕಂದರೆ ಎಲ್ಲ ತುಂಬ ಜನ ಇದ್ದರು. ಏನಪ್ಪ ಈ ಥರ ಕಿರಿಕಿರಿ ಅವನು ಸೌಂಡು ಒಂಥರ ಹಿಂಸೆ ಆಗೋಯ್ತು. ಅದಾದಮೇಲೆ ನಾವು ಕೇಕ್ ಕೂಡ ಹೋಮ್ ಡೆಲಿವರಿ ಹೇಳಿದ್ವಿ. ಕೇಕ್ ಅವರು ಬಂದುಬಿಟ್ಟು ಕೊಟ್ಟೋದ್ರು. ನಾವು ಹೆಂಗೆ ಹೇಳಿದ್ವಿ ಹಂಗೆ ಮಾಡಿದರು ಅವರು. ನಮಗೆ ತುಂಬ ಖುಷಿ ಆಯಿತು ಕೇಕ್ ನೋಡಿ. ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕಿತ್ತು. ನಾವು ಅದನ್ನು ಫೋಟೋ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಪಾಪು ತುಂಬ ಅಳ್ತಿದ್ದ. ಅವನು ಸಮಾಧಾನ ಮಾಡ್ಕೊಂಡು ಕೇಕ್ ಕಟ್ ಮಾಡಿಸೋ ಅಷ್ಟೆಲ್ಲ ಸಾಕಾಗೋಯ್ತು. ಅದಾದಮೇಲೆ ಇಲ್ಲಿ ಪ್ರಿಯಾಂಕಾ ಇದ್ದವಳು ಫೋಟೋ ತೆಗಿತಿದ್ಲು. ಅದಕ್ಕೆ ನಾನು ರೇಗಿಸ್ತಿದ್ದೆ, ಫೋಟೋಗ್ರಾಫರ್ ಮುಸ್ತಫಾ ಇವಳು ಅಂದ್ಬಿಟ್ಟು. ಅದಕ್ಕೆ ನೀನು ಯಾವಾಗಲೂ ಇದೇ ಥರ ನೀನು ಆಡ್ತೀಯ ಅಂದ್ಬಿಟ್ಟು ಅವಳು ಇದು ಮಾಡಿದ್ಲು. ಆಮೇಲೆ ಅವ್ರು ಕರೆದಿದ್ದವ್ರು ಎಲ್ಲರೂ ಕೂಡ ಬಂದಿದ್ದು, ತುಂಬ ಚೆನ್ನಾಗಿ ಬಂದಿದ್ದರು. ಎಲ್ಲ ನಮಗೆ ಪರಿಚಯ ಇರೋರು. ತುಂಬ ಖುಷಿ ಆಯಿತು. ಅದಾದಮೇಲೆ ಊಟ ಮಾಡ್ಕೊಂಡ್ವಿ. ಬಿರಿಯಾನಿ, ಆಮೇಲೆ ಮೊಟ್ಟೆ, ಆಮೇಲೆ ಚಿಕನ್ ಚಾಪ್ಸು, ಆಮೇಲೆ ಪರೋಟ, ಕಬಾಬು ಎಲ್ಲ ವೆರೈಟಿನೇ ಮಾಡಿದರು. ಮುಗಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಆಲ್ರೆಡಿ ಲೇಟ್ ಆಗಿತ್ತು. ಸೊ ಅದಕ್ಕೆ ನಾವು ಮನೆಗೆ ಹೊರಡ್ತೀವಿ ಅಂದ್ಬಿಟ್ಟು ನಾನು ಮುರಳಿ ಬಂದ್ವಿ.
ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ